ಬೆಂಗಳೂರಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 4 ಪೊಲೀಸ್ ಸಿಬ್ಬಂದಿ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಎಂಬಾತನನ್ನ ಅಕ್ರಮವಾಗಿ ಸ್ಟೇಷನ್ನಲ್ಲಿಸಿಕೊಂಡು ಹಲ್ಲೆ ನಡೆಸಿದ ಆರೋಪ ವಿವೇಕನಗರ ಪೊಲೀಸರ ವಿರುದ್ಧ ಕೇಳಿಬಂದಿತ್ತು. ಹಲ್ಲೆ ನಡೆಸಿ ಬಳಿಕ ರಿಹ್ಯಾಬ್ ಸೆಂಟರ್ಗೆ ಕಳಿಸಿದ್ದು 10 ದಿನಗಳ ಬಳಿಕ ದರ್ಶನ್ ಮೃತಪಟ್ಟಿದ್ದ. ಹೀಗಾಗಿ ದರ್ಶನ್ ಕುಟುಂಬಸ್ಥರು ನೀಡಿದ ದೂರಿನ ಅನ್ವಯ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆ ದೂರಿನ ಅನ್ವಯ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ವೀರೇಶ್ ರನ್ನ ವಿವೇಕನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆ ಮಾಡಲಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರು ಓಡಾಡ್ತಾರೆ. ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಹೆಚ್ಚಾಗ್ತಾ ಇರುವ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಪ್ರಯಾಣಿಕರ ಸುರಕ್ಷತೆ, ಆಗಮನ ನಿರ್ಗಮನದ ಸಂದರ್ಭದಲ್ಲಿ ಉಂಟಾಗ್ತಾ ಇರುವ ಟ್ರಾಫಿಕ್ ಸುಧಾರಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರತಿದಿನ ಏರ್ಪೋರ್ಟ್ ಮಾರ್ಗದಲ್ಲಿ ಸುಮಾರು 1 ಲಕ್ಷ ವಾಹನಗಳು ಸಂಚಾರ ನಡೆಸುತ್ತೆ. ಇದರಿಂದ ವಿಶೇಷವಾಗಿ ಟರ್ಮಿನಲ್ಗಳ ಮುಂಭಾಗ ಇರುವ ಡ್ರಾಪ್, ಪಿಕಪ್ ಮತ್ತು ಪಿಕಪ್ ಮಾರ್ಗಗಳಲ್ಲಿ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಹೊಸ ಪ್ರತ್ಯೇಕ ಪಥ ವ್ಯವಸ್ಥೆಯ ಪ್ರಕಾರ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಿಗದಿಪಡಿಸಿದ ಪಿಕಪ್ ವಲಯಕ್ಕೆ ಆಗಮಿಸುವ ಎಲ್ಲ ವೈಟ್ ಬೋರ್ಡ್ ಕಾರುಗಳಿಗೆ ಪ್ರವೇಶ ಉಚಿತ ಆಗಿರುತ್ತೆ. ವಾಹನ ನಿಲುಗಡೆಗೆ 8 ನಿಮಿಷಗಳ ಕಾಲ ಅವಕಾಶ ಸಿಗಲಿದ್ದು, ಸಮಯ ಮೀರಿದ್ರೆ ಅಂಥ ವಾಹನಗಳಿಗೆ ಶುಲ್ಕವನ್ನು ವಿಧಿಸಲಾಗುತ್ತೆ. 8 ರಿಂದ 13 ನಿಮಿಷಗಳ ಕಾಲ ₹150, 13 ರಿಂದ 18 ನಿಮಿಷಗಳಿಗೆ ₹300, 18 ನಿಮಿಷಗಳಿಗಿಂತ ಹೆಚ್ಚು ಕಾಲ ವಾಹನವನ್ನು ನಿಲ್ಲಿಸಿದರೆ ಹತ್ತಿರದ ಪೊಲೀಸ್ ಠಾಣೆಗೆ ಟೋಯಿಂಗ್ ಮಾಡಲಾಗುತ್ತೆ. ಚಿನ್ನ ರಿಪೇರಿ ಹೆಸರಲ್ಲಿ ಅಂಗಡಿ ಇಟ್ಟು ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಜೂಜಿಂದಾಗಿ ಸಾಲ ತೀರಿಸಲು ವಂಚನೆಗಿಳಿದ ಅಪ್ಪ ಮಗ ಕೆಂಗೇರಿ ಬಳಿ ಚಿನ್ನದ ಅಂಗಡಿ ತೆರೆದಿದ್ರು. ಚಿಕ್ಕ ಪುಟ್ಟ ಚಿನ್ನದ ಆಭರಣಗಳನ್ನು ರಿಪೇರಿ ಮಾಡುವ ಅಂಗಡಿಯನ್ನ ಇಟ್ಟುಕೊಂಡಿದ್ದ ಆರೋಪಿಗಳು 2019ರಿಂದಲೂ ಅಂಗಡಿಯನ್ನ ನಡೆಸ್ತಾ ಇದ್ರು. ಇತ್ತೀಚೆಗೆ ಆಂಧ್ರದಲ್ಲಿ ಮಡ್ಕ ಜೂಜಿನ ಹುಚ್ಚಿಗೆ ಬಿದ್ದು ತಂದೆ ಮಗ ಸಾಲವನ್ನ ಮಾಡಿಕೊಂಡಿದ್ರು. ಈ ಸಾಲವನ್ನ ತೀರಿಸೋದಕ್ಕೆ ಗ್ರಾಹಕರು ರಿಪೇರಿಗೆ ನೀಡ್ತಾ ಇದ್ದ ಚಿನ್ನಾಭರಣವನ್ನ ತಿರುಪತಿಯಲ್ಲಿ ಅಂಗಡಿ ಮಾಡಿಕೊಂಡು ಅಲ್ಲಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು. ರಿಪೇರಿಗೆ ಬಂದ ಚಿನ್ನ ಕೆಲವರಿಗೆ ವಾಪಸ್ ಕೊಡದೆ ಸತಾಯಿಸಿದ್ರು. ಬಳಿಕ ಕೋಟ್ಯಂತರ ರೂಪಾಯಿ ಚಿನ್ನಾಭರಣ ಸಹಿತ ಅಂಗಡಿಯನ್ನ ಮುಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಚಿನ್ನ ಕಳ್ಕೊಂಡ ಗ್ರಾಹಕರು ಕೆಂಗೇರಿ ಪೊಲೀಸರಿಗೆ ದೂರು ನೀಡಿ ಪ್ರಕರಣವನ್ನ ದಾಖಲಿಸಿದ್ರು. ಇನ್ನು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಮಗನನ್ನ ಬಂಧಿಸಿದ್ದಾರೆ. ತಂದೆ ಮುನಿರಾಜುಗಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಬೆಳಗಾವಿ ದಕ್ಷಿಣ ಸಂಚಾರ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ವೀಲಿಂಗ್ ಮಾಡ್ತಾ ಬೈಕ್ ಮಾಡಿಫೈ ಮಾಡಿಕೊಂಡು ಕರ್ಕಶ ಶಬ್ದ ಮಾಡ್ತಾ ಇದ್ದ ಪುಂಡರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೈಕ್ನಲ್ಲಿ ಸ್ಟಂಟ್ ಮಾಡ್ತಾ ಮೋಜು ಮಸ್ತಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಯುವಕರ ಮೇಲೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ರೈಲ್ವೆ ಗೇಟ್ ಬಳಿ ಬೈಕ್ ವೀಲಿಂಗ್ ಮಾಡಿದ್ದ ಯುವಕರನ್ನ ಪತ್ತೆ ಹಚ್ಚಿ ಬಂಧಿಸಿದ್ದು, ವೀಲಿಂಗ್ ಮಾಡಿದ್ದ ಬೈಕ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಬಂಧಿತರ ವಿರುದ್ಧ BNS 2023 ಮೋಟಾರು ವಾಹನ ವೀಲಿಂಗ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಸಾರಿಗೆ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿದ ಹೊಸಪೇಟೆ ನಗರಸಭೆಗೆ RTO ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ಅವಧಿ ಮೀರಿದ ಮತ್ತು ಫಿಟ್ನೆಸ್ ಇಲ್ಲದ ವಾಹನಗಳನ್ನು ಬಳಕೆ ಮಾಡ್ತಾ ಇರೋ ಹೊಸಪೇಟೆ ನಗರಸಭೆ ಶಾಕ್ ನೀಡಿದ್ದಾರೆ. ಇನ್ನು ತ್ಯಾಜ್ಯ ಸಂಗ್ರಹಣೆ ಸೇರಿದಂತೆ ಪ್ರಚಾರಕ್ಕೆ ಬಳಕೆ ಮಾಡ್ತಾ ಇದ್ದ ಅವಧಿ ಮೀರಿದ ವಾಹನಗಳನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕಾಲಕಾಲಕ್ಕೆ ಪರೀಕ್ಷೆ ಮಾಡಬೇಕಾಗಿದ್ದ ನಗರಸಭೆ ನಿರ್ಲಕ್ಷ್ಯಕ್ಕೆ ಫೈನ್ ಹಾಕೋದಕ್ಕೆ RTO ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದೇ ಗಾಡಿಯನ್ನು ಸೀಸ್ ಮಾಡಿದ್ದಾರೆ RTOದವರು. ಅದಕ್ಕೆ ಪರಿಸರ ಅಭಿಯಂತರಿಗೆ ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಪೌರಾಯುಕ್ತರು ಸೂಚನೆ ನೀಡಿದ್ದೀವಿ. ಯಾಕಂದರೆ ಅವರು ಬೇಜವಾಬ್ದಾರಿತನದಿಂದ ಇವತ್ತು ಗಾಡಿಗಳಿಗೆ ಒಂದು FC ಅನ್ನು ಮಾಡಿಸ್ಲಿಲ್ಲ. ಆ ಕಾರಣದಿಂದ ಅವರು RTOದವರು ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 100 ಗಾಡಿಗಳಿದ್ದಾವೆ. ಅದಕ್ಕೆ ಎಷ್ಟು FC ಇದೆ ಇಲ್ಲ ಅಂಥೇಳಿ ಮಾಹಿತಿಯನ್ನು ಅವರಿಗೆ ಪರಿಸರ ಅಭಿಯಂತರಿಗೆ ಕೇಳಿದ್ದೀವಿ. RTO ಅಧಿಕಾರಿಗಳಿಗೆ ಒಂದು ಲೆಟ್ರ್ ಬರೆದು ಎಲ್ಲ ನಾಳೆನೇ ಸಂಪೂರ್ಣವಾಗಿ ಎಲ್ಲ ಗಾಡಿಗಳಿಗೂ FC ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.